ಇಂದು ಬಜೆಟ್ ಅಧಿವೇಶನಕ್ಕೆ ತೆರೆ ಬೀಳುತ್ತೆ. ಸಿಎಂ ಉತ್ತರ ನೀಡಲಿದ್ದಾರೆ. ಬಜೆಟ್ ಮೇಲಿನ ಚರ್ಚೆಗೆ ಉತ್ತರ ನೀಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಮತ್ತೆ ಕೇಂದ್ರದ ವಿರುದ್ಧ ಕಿಡಿಕಾರುವುದಕ್ಕೆ ಸಿಎಂ ಕೂಡ ರೆಡಿಯಾಗಿದ್ದಾರೆ. ರಾಜ್ಯ ಕೇಂದ್ರದ ಬಿಜೆಪಿ ನಾಯಕರ ನಡೆಗೆ ಖಂಡನೆಯನ್ನ ವ್ಯಕ್ತಪಡಿಸುತ್ತಾರೆ. ಇನ್ನೊಂದು ಕಡೆ ಧರಣಿಗೆ ಬಿಜೆಪಿ ಮತ್ತು ಜೆಡಿಎಸ್ ಕೂಡ ತಯಾರಿ ನಡೆಸಿದೆ. ಪಾಕ್ ಪರ ಘೋಷಣೆ ಬಗ್ಗೆ ಪ್ರಸ್ತಾಪಿಸಿ ಅಡ್ಡಿಪಡಿಸುವಂತಹ ಸಾಧ್ಯತೆಗಳು ಇವೆ. ಆಡಳಿತ ಪ್ರತಿಪಕ್ಷಗಳ ನಡುವೆ ಹೈಡ್ರಾಮಾ ಸೃಷ್ಟಿಯಾಗುವಂತಹ ಸಾಧ್ಯತೆ ಇದೆ. ಈಗಾಗಲೇ ಬಿಜೆಪಿ ಹಾಗೂ ಜೆಡಿಎಸ್ನ ನಾಯಕರು ಕತ್ತಿ ಮಸೀತಾರೆ ಅಂತಾರಲ್ಲ, ಸೊ ಆ ತರಹದ ಸಿಚುವೇಶನ್ ನಿರ್ಮಾಣವಾಗಿದೆ. ಇವಾಗ ಸೆಷನ್ ಶುರುವಾಗ್ತಾ ಇದ್ದಂತೆ ಸರ್ಕಾರವನ್ನ ನಿನ್ನೆಯ ಪಾಕ್ ಪರ ಘೋಷಣೆಯ ವಿಚಾರವಾಗಿ ಕಟ್ಟಿ ಹಾಕುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ನಿನ್ನೆಯೂ ಕೂಡ ಬೇರೆ ಬೇರೆ ಭಾಗದಲ್ಲಿ ಪ್ರೊಟೆಸ್ಟ್ ಆಯಿತು. ಕಾಂಗ್ರೆಸ್ ಕಚೇರಿಯನ್ನ ಮುತ್ತಿಗೆ ಹಾಕುವಂತ ಪ್ರಯತ್ನವನ್ನ ಬಿಜೆಪಿಯ ಕಾರ್ಯಕರ್ತರು ಮಾಡಿದ್ರು. ಆದರೆ ಇವತ್ತು ಆ ಪ್ರತಿಭಟನೆ ಮತ್ತಷ್ಟು ಹೆಚ್ಚಾಗುವಂತಹ ಎಲ್ಲಾ ಸಾಧ್ಯತೆಗಳು ಇದೆ. ಬಜೆಟ್ ವಿಚಾರವಾಗಿ ರಾಜ್ಯಪಾಲರ ಭಾಷಣದ ವಿಚಾರವಾಗಿ ಸಿಎಂ ಸುಳ್ಳು ಹೇಳಿಸಿದ್ದಾರೆ ಅಂತ ಹೇಳಿ ಬಿಜೆಪಿ ನಾಯಕರು ಏನೋ ವಾದ ಮಾಡ್ತಾ ಇದ್ರು, ಏನು ಆರೋಪ ಮಾಡ್ತಾ ಇದ್ರಲ್ಲ, ಸೊ ಆ ಎಲ್ಲ ಆರೋಪಗಳಿಗೆ ಉತ್ತರ ಕೊಡೋದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಇವತ್ತು ರೆಡಿ ಆಗಿದ್ದಾರೆ. ಸೆಷನ್ನ ಕೊನೆಯ ದಿನವಾಗಿರೋದ್ರಿಂದ ಇವತ್ತು ಸೆಷನ್ ತುಂಬಾನೇ ಕುತೂಹಲ ಸೃಷ್ಟಿ ಮಾಡ್ತಾ ಇದೆ. ಸೊ ಇವತ್ತಿನ ಸೆಷನ್ನಲ್ಲಿ ಏನೇನಾಗುತ್ತೆ ಅಂತ, ಸರ್ಕಾರಕ್ಕೆ ಮಾತನಾಡುವಂತಹ ಅವಕಾಶವನ್ನ ವಿಪಕ್ಷಗಳು ಮಾಡಿಕೊಡ್ತಾವ ಅಥವಾ ಪ್ರತಿಭಟನೆಯ ಕಾವೇ ಹೆಚ್ಚಾಗಿರುತ್ತಾ? ಸೊ ಈ ಬಗ್ಗೆ ಸಾಕಷ್ಟು ಕ್ಯೂರಿಯಾಸಿಟಿ ಇದೆ. ಸದನದ ಒಳಗೂ ಹೊರಗೂ ಪ್ರತಿಭಟನೆ ಮಾಡುವುದಕ್ಕೆ ಈಗ ಆಲ್ರೆಡಿ ಬಿಜೆಪಿ ನಾಯಕರು ಸಿದ್ಧತೆಯನ್ನ ನಡೆಸಿದ್ದಾರೆ. ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ 11 ಗಂಟೆಯಿಂದ ಸೆಷನ್ ಶುರುವಾಗುತ್ತೆ. ಶುರುವಾದ ನಂತರ ಸಿಎಂಗೆ ಉತ್ತರ ಕೊಡೋದಕ್ಕೆ ಅವಕಾಶ ಮಾಡಿಕೊಡುತ್ತಾ ವಿಪಕ್ಷ ನೋಡಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.